ಮಗ ಏನ್ರಲ್ಲ ಇದು ಮ್ಯಾಚ್ ಸೆಮಿಫೈನಲ್ ಒನ್ನು ಅವನ ಪಿಂಡತ್ತು ಇದಕ್ಕಿಂತ ವರ್ಸ್ಟ್ ಸೆಮಿಫೈನಲ್ ನೋಡ್ಬೇಕಾ ಮಗ ನಾವು. ಈ ಅಫ್ಘಾನಿಸ್ತಾನದವ್ರ ಪ್ರಾಬ್ಲಮೇ ಇಷ್ಟು, ಒಂದು ಮ್ಯಾಚ್ ಆಡ್ದಂಗೆ ಇನ್ನೂ ಒಂದು ಮ್ಯಾಚ್ ಆಡೋದಿಲ್ಲ ಇವರು. ಮೋಸ್ಟ್ ಕ್ರೂಷಿಯಲ್ ಮ್ಯಾಚು. ನಾನೇನೋ ನಥಿಂಗ್ ಟು ಲೂಸ್ ಇವರಿಗೆ. ಹೌದು, ನಥಿಂಗ್ ಟು ಲೂಸೇನೆ ಇವರಿಗೆ. ಏನು ಕಳ್ಕೊಳ್ಳೋದೇನೂ ಇಲ್ಲ. ಗೆದ್ರೆ ಅವನಜ್ಜಿ ನಮಗೆ ಬೋನಸ್ಸು, ಸೋತ್ರೆ ಏನೂ ಇಲ್ಲ ಅಂತ ದಿಲ್ಲಾರಾಗಿ ಆಡ್ತಾರೆ ಅಂತ ಅನ್ಕೊಂಡ್ರೆ ಈ ರೇಂಜಿಗೆ ಆಗೋರು ಕಚ್ಕೊಳ್ಳೋದು. 56 ಕಾಲ್ ಔಟು. ವರ್ಸ್ಟ್ ಸೆಮಿಫೈನಲ್ಲು ಎವರು ಅವನಜ್ಜಿ. ಅಫ್ಘಾನಿಸ್ತಾನದವ್ರದ್ದು ಲೀಸ್ಟ್ ಸ್ಕೋರ್ ಇನ್ T20s ಅದು ಇವತ್ತೇ ಬಂದಿದೆ, ಸೆಮಿಫೈನಲ್ಲೇ ಬಂದಿದೆ ನೋಡಿ. ಸೌತ್ ಆಫ್ರಿಕಾ ಮತ್ತೆ ತೋರಿಸಿದರೆ ಅಫ್ಘಾನಿಸ್ತಾನ ಅಂತ ಟೀಮ್ ಮೇಲೆಲ್ಲ ನಾವು ಬಿಟ್ಕೊಂಡು ಕೊಡೋದೇ ಮಾತೇ ಇಲ್ಲ ಗುರು. ಆ ಸ್ಟ್ರೀಕ್ ಏನಿದೆ, ಒಂದು ಮ್ಯಾಚ್ ಸೋಲ್ದೇ ಇರೋವಂಥ ಸ್ಟ್ರೀಕ್ ಅಫ್ಘಾನಿಸ್ತಾನ ಮೇಲೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತೀವಿ. ನಾವು ಫೈನಲ್ಗೆ ಕ್ವಾಲಿಫೈ ಆಗ್ತೀವಿ. ಚೋಕರ್ಸ್ ಗೀಕರ್ಸ್ ಎಲ್ಲ ಆಗಲ್ಲಮ್ಮ, ನಾವು ಚೋಕ್ ಮಾಡ್ತೀವಿ ಈ ಸಲ. ಗೊತ್ತಿಲ್ಲ ಫೈನಲ್ಸ್ ಎಲ್ಲ ಏನಾಗ್ತಾರೆ ಅಂತ. ಫೈನಲ್ಸ್ಗೆ ಇವಾಗ ಕ್ವಾಲಿಫೈ ಆಗಿದ್ದಾರೆ ಅಂತೂ ಇಂತೂ ಸೌತ್ ಆಫ್ರಿಕಾ ಫೈನಲ್ಸ್ಗೆ ಹೋಗೋದೇ ಒಂಥರ ದೊಡ್ಡ ವಿಚಾರ. ಫೈನಲ್ಸ್ಗೆ ಈ ಸಲ ಹೋಗಿದ್ದಾರೆ ಅಂತಂದರೆ ಒಂಥರ ಚರಿತ್ರೆ ಬರ್ದಿದ್ದಾರೆ ಅಂತ, ಚೋಕ್ ಆಗ್ದಂಗೆ ಹೋಗಿದ್ದಾರೆ ಅಂತಂದರೆ ಒಂಥರ ಚರಿತ್ರೆ ಬರ್ದಿದ್ದಾರೆ ಅಂತ ಅರ್ಥ. ಯಾಕಂದ್ರೆ ಯಾವಾಗಲೂ ಅಲ್ಲೇ ಸೆಮಿಫೈನಲ್ಲೇ ಹಂಗೆ ರಿಬೌಂಡ್ ಹಾಕೊಂಡು ಸುತ್ಕೊಂಡು ಅಲ್ಲೇ ಆಟ ಆಡ್ತಾ ಇರೋರು. ಈ ಸಲ ಫೈನಲ್ಸಿಗೆ ಬೇರೆ ಹೋಗ್ಬಿಟ್ಟಿದ್ದಾರೆ, ವರ್ಲ್ಡ್ ಕಪ್ ಫೈನಲ್ಸ್ಗೆ. ನೋಡೋಣ ಅದು ಏನು ಮಾಡ್ತಾರೆ ಸೌತ್ ಆಫ್ರಿಕಾ ಅಂತ. ಈ ಮ್ಯಾಚಲ್ಲಿ ಏನಿತ್ತು, ಏನೂ ಇಲ್ಲ. ಅಲ್ಲಿ ಆ ಶಮ್ಸಿ 3 ವಿಕೆಟ್ ಎತ್ತಿದ್ರು, ಈ ಕಡೆ ಮಾರ್ಕೋ ಯಾನ್ಸನ್ 3 ವಿಕೆಟ್ ಎತ್ತಿದ್ರು. ಮಾಡಿದವ್ರಿಗೆಲ್ಲ ವಿಕೆಟು. ಆ ಮಹಾರಾಜರಿಗೆ 1 ವಿಕೆಟ್ ಬಿದ್ದಿಲ್ಲ. ಅವ್ರು ಮಾಡಿದ್ದೆ 1 ಓವರ್ ಆ್ಯಕ್ಚುಲಿ. ಇವ್ರು ಬೇಗನೆ ಆಲ್ ಔಟ್ ಆಗಿ ಹೋಗ್ಬಿಟ್ರಲ್ಲ. ಇನ್ನೆಲ್ಲಿಂದ ಅಲ್ಲಿ ಸ್ಪೆಲ್ಲೇ ಕಂಪ್ಲೀಟ್ ಆಗಿಲ್ಲ ಎಲ್ಲಾರ್ದ್ರಲ್ಲಿ. ರಬಾಡಾಗಿ 2 ವಿಕೆಟು, ನೋಕಿಯಾಗಿ 2 ವಿಕೆಟು, ಎಲ್ಲರಿಗೂ ವಿಕೆಟು. ಮಹಾರಾಜರು ಒಬ್ರನ್ನ ಬಿಡ್ತು ಅಂದರೆ ಎಲ್ಲ ಬೌಲಿಂಗ್ ಮಾಡಿದವ್ರಿಗೆಲ್ಲ ವಿಕೆಟು. ಏನು ಆಡಿದ್ರಿ ಇವತ್ತು ಅಫ್ಘಾನಿಸ್ತಾನದವ್ರು. ಯಾರು ಕೂಡ ಹತ್ರ ನೋಡಿದಿಲ್ಲ ಇವರು. ಹತ್ರ ನೋಡಿದಿರೋದು ಒಬ್ಬರೇ, ಹತ್ರನ ಅದನ್ನು ಒಮರ್ ಸಾಯಿಗ್ ಹತ್ರನು. ಇಲ್ಲಿ ಗುರ್ಬಾಜ್ ಮೇಲೆ ಎಕ್ಸ್ಪೆಕ್ಟೇಷನ್, ಜದ್ರಾನ್ ಮೇಲೆ ಎಕ್ಸ್ಪೆಕ್ಟೇಷನ್, ಗುಲ್ಬದ್ದೀನ್ 3 ಜನನು ಹಂಗೆ ಪಟ ನಂಗೆ ಹೋಗ್ಬಿಟ್ರಲ್ಲ. ಗುರ್ಬಾಜ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಸೊ ಅವರೇ ಆಡಿಲ್ಲ ಅಂತಾನೆ ಈ ಮ್ಯಾಚಲ್ಲಿ. ಇನ್ನು ಬೇರೆಯವ್ರಿಂದ ಎಕ್ಸ್ಪೆಕ್ಟ್ ಅಂತೂ ಖಂಡಿತ ಮಾಡೋಕ್ಕಾಗೋದಿಲ್ಲ. ನಬೀನು ಕೂಡ ಬೇಗ ಔಟ್ ಆಗಿದೆ. ಎಲ್ಲರೂ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರು, ಎಲ್ಲರೂ ಲೈನಿಗೆ ಔಟ್ ಹಾಕೊಂಬಂದಿದ್ದಾರೆ. 56 ರನ್ ಅಂತಂದರೆ ಯಾರು ಕಾಂಟ್ರಿಬ್ಯೂಟ್ ಮಾಡಿ, ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಆ 8 ರನ್ ಕಾಂಟ್ರಿಬ್ಯೂಷನ್ ಬಂದಿದೆ, 10 ರನ್ ಕಾಂಟ್ರಿಬ್ಯೂಷನ್. ಇದೇ ದೊಡ್ಡ ಕಾಂಟ್ರಿಬ್ಯೂಷನ್ ಅವ್ರಿಗೆ ಅಫ್ಘಾನಿಸ್ತಾನದವ್ರಿಗೆ ಇವತ್ತು. ಲಿಟ್ರಲಿ ಇವರು ಅಫ್ಘಾನಿಸ್ತಾನು ಸೆಮಿಫೈನಲ್ಗೆ ಬಂದಿದ್ದು ಯಾಕಾರ ಬಂದ್ಬಿಡ್ತು ಅಂತ ಅನಿಸ್ಬಿಡ್ತೀವಿ ಸೆಮಿಫೈನಲ್ ನೋಡಾದ್ಮೇಲೆ. ಆಸ್ಟ್ರೇಲಿಯಾ ಬಂದಿತ್ತು ಅಂದರೆ ನನ್ನ ಪ್ರಕಾರ ಇಷ್ಟೊಂದೆಲ್ಲ ಈಸಿ ಅಂತೂ ಇರ್ತಿರಲಿಲ್ಲ ಸೌತ್ ಆಫ್ರಿಕಾಗೆ. ಒಂದು ಸ್ವಲ್ಪ ಫೈಟ್ ಆರೋ ಕೊಟ್ಟಿರೋರು, ಕಡೆ ಅಂತದವ್ರಿಗೆ ಹೋಗಿರೋದು ಮ್ಯಾಚು. ಸೆಮಿಫೈನಲ್ಗೆ ಒಂದು ಕಳೆ ಇರೋದು. ಬಟ್ ಇವ್ರು ನೋಡಿ ಈ ಥರ ಮಾಡ್ಬಿಟ್ರು. ನಾನೇನೋ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅಪ್ಸೆಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಂಡಿದ್ರೆ ಬೆಳಗ್ಗೆ ಹೆಂಗೂ 7 ಗಂಟೆಗೆ ಎದ್ದೆ ನಾನು. 7 ಗಂಟೆಗೆ ಎದ್ಬಿಟ್ಟು ನೋಡೋರು ಏನಾರ ಒಂದು ಸೀನ್ ಆಗ್ತಾಯಿದೆ ಅಂತ ಆಲ್ ಔಟ್, 56 ಆಲ್ ಔಟ್. ಫಸ್ಟ್ ಇನ್ನಿಂಗ್ಸ್ ನೋಡಲೇ ಇಲ್ಲ ನಾನು. ಅವನ ಅಜ್ಜಿ ಲಿಟ್ರಲಿ ಇವರು ಇದಕ್ಕಿಂತ ಒಂದು ವರ್ಷ ಸೆಮಿಫೈನಲ್ ನೋಡ್ಬೇಕಾ ಮಗ. ನೀವು ಬೆಳಿಗ್ಗೆ ಟಿ ವಿ ಆಗಿ ನೋಡಿರ್ತಾರೆ, ಏನು ಗುರು ಇದು ಆಲ್ ಔಟ್ ಆಗೋಗ್ಬಿಟ್ಟವ್ರೆ ಅಂತ. ಲಿಟ್ರಲಿ ಇದಕ್ಕಿಂತ ಒಂದು ವರ್ಷ ಸೆಮಿಫೈನಲ್ನ ನಾನಂತೂ ನೋಡಿಲ್ಲ. ಬಿಡಿ, ಏನೂ ಮಾಡೋಕ್ಕಾಗೋದಿಲ್ಲ. ಅಫ್ಘಾನಿಸ್ತಾನ ಬಂದಿದೆ. ಅದೇ ಇವ್ರದ್ದು ಅನ್ಸರ್ಟನಿಟಿ ಏನಿದೆ, ಒಂದು ಮ್ಯಾಚ್ ಆಡ್ದಂಗೆ ಇನ್ನೂ ಒಂದು ಮ್ಯಾಚ್ ಆಡೋದಿಲ್ಲ ಟಾಪ್ ಕ್ವಾಲಿಟಿ ಟೀಮ್ ಮೇಲೆ. ಸೊ ಅದು ಮತ್ತೆ ತೋರಿಸಿದೆ ಅಷ್ಟೇ, ಅನ್ಸರ್ಟನ್ ಆಗಿದ್ದಾರೆ ಅಫ್ಘಾನಿಸ್ತಾನ ಈ ಟೀಮು ಅಂತ. ಇಲ್ಲಿ ಬರೀ ಏನು ಗುರು ಪಾಪ ಅಫ್ಘಾನಿಸ್ತಾನದವ್ರಿಗೆ ಬೈತಾ ಇದೆಯಾ ಇಲ್ಲಿ ಸೌತ್ ಆಫ್ರಿಕಾನ ಹೊಗಳು ಸ್ವಲ್ಪ ಅಂತ ಹೇಳ್ಬೋದು ನೀವು. ಹೌದು, ಸೌತ್ ಆಫ್ರಿಕನ್ಸು ಸಖತ್ತಾಗಿ ಮಸ್ತಾಗಿ ಬೌಲಿಂಗ್ ಮಾಡಿರೋದ್ರಿಂದನೇ ಈ ಮ್ಯಾಚ್ನ ಗೆದ್ದಿರೋದು. ಯಾಕಂದರೆ ಅಫ್ಘಾನಿಸ್ತಾನ ಅಂತ ಬ್ಯಾಟಿಂಗ್ ಯೂನಿಟ್ನ ಕಟ್ಟಾಕೋದು ಅಂತಾರೆ ಸುಮ್ಮನೆ ಮಾತಲ್ಲ. ಏನು ಗುರು, ಅವ್ರಿಗೆ ಬೇರೆ ಬಿಲ್ಡಪ್ ಕೊಡ್ತೀವಿ, ಇವ್ರಿಗೆ ಬೇರೆ ಬಿಲ್ಡಪ್ ಕೊಡ್ತೀವಿ, ಯಾರಿಗೆ ಕಾಮಿಡಿ ಮಾಡ್ತಿದ್ಯಾ. ಲಿಟ್ರಲಿ ಇವರು ಅಫ್ಘಾನಿಸ್ತಾನದವರು ವರ್ಸ್ಟ್ ಬ್ಯಾಟಿಂಗ್ ಯೂನಿಟ್ ಅಂತ ಮತ್ತೆ ಇವಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನದವರು ಬೌಲಿಂಗಲ್ಲೇ ಫೇಮಸ್ಸು. ಸೊ ಇಲ್ಲಿ ಬ್ಯಾಟಿಂಗಿಂದ ಡೀಸೆಂಟ್ ರನ್ ಆದರೂ ಬರಬೇಕಾಗಿತ್ತು. ಅಟ್ಲೀಸ್ಟ್ ಬಾಂಗ್ಲಾದೇಶ್ ಮೇಲೆ ಹೊಡೆದಲ್ಲ ಅಷ್ಟಾರು ರನ್ಸ್ ಬರಬೇಕಾಗಿತ್ತು. ಸೊ ಅಷ್ಟು ಬರಲಿಲ್ಲ, 100 ಆದರೂ ಕ್ರಾಸ್ ಮಾಡಬೇಕಾಗಿತ್ತು. ಅದಕ್ಕಿಂತ ವರ್ಸ್ಟಾಗಿ ಆಡಿದ್ದಾರೆ. ಸೊ ಇಲ್ಲಿ ನಾವೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವರು 56 ರನ್ ಹೊಡಿತಾ ಇದ್ದಂಗೆ ಗೊತ್ತಾಯಿತು ಇದು ಡಿಕ್ಲೇರ್ ಆಯಿತು ಅಂತ. 56 ರನ್ ಇರಲಿ ಗುರು. ನನ್ನ ಪ್ರಕಾರ ನಾನು ಎದಳಕ್ಕಿಂತ ಮುಂಚೆನೇ ಮ್ಯಾಚು ಡಿಸೈಡ್ ಆಗೋಗ್ಬಿಟ್ಟಿದೆ ಇದು. ಅವಾಗಲೇ ವಿಡಿಯೋ ಮಾಡಬೇಕಾಗಿತ್ತು. ಎದ್ಬಿಟ್ಟು ಸ್ವಲ್ಪ ಮ್ಯಾಚ್ ಮುಗಿಲಿ ಏನಾಗುತ್ತೆ ಅಂತ ನೋಡ್ತಾ ಇದ್ದೆ ಇಷ್ಟೇ. ಲ್ಯಾಂಡ್ರಿಕ್ಸ್ ಮತ್ತು ಮ್ಯಾಕ್ರಮ್ ಬಂದ್ಬಿಟ್ಟು ಶಿಸ್ತಾಗಿ ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟರು. ಇನ್ನೇನಿಲ್ಲ, ಅಲ್ಲಿ 1 ವಿಕೆಟ್ ಲಾಸಲ್ಲಿ ಕ್ವಿಂಟನ್ ಡಿ ಕಾಕ್ ಒಬ್ಬರು ಔಟ್ ಆದರು, ಮ್ಯಾಚ್ ಮುಗೀತು ಅಷ್ಟೇ. ಹೇಳೋ ಅಂಥದ್ದೆಲ್ಲ ಏನಿಲ್ಲ. ಇವ್ರು ಎಷ್ಟು ನನ್ನ ಪ್ರಕಾರ 150 ರನ್ ಟಾರ್ಗೆಟ್ ಕೊಟ್ಟರು, ಹೊಡೆದಿರು ಅಂತ ಕಾಣಿಸ್ತಾರೆ ಸೌತ್ ಆಫ್ರಿಕಾದವರು. ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದ್ರು ಹೆಂಡ್ರಿಕ್ಸ್ ಮತ್ತು ಮಾರ್ಕ್ರಮ್. ಸೊ ನೀವು ಕಾಮೆಂಟ್ ಎಲ್ಲ ಹಾಕಿ. ವರ್ಸ್ಟ್ ಸೆಮಿಫೈನಲ್ ಆಯ್ತಲ್ಲ, ಮೊದಲನೇ ಸೆಮಿಫೈನಲ್ಲು. ನಾವು ಅಂದ್ಕೊಂಡಿದ್ದೆ ಏನೋ ಆಗಿದ್ದೆ ಏನೋ, ಅಫ್ಘಾನಿಸ್ತಾನ ಬಂದು ಅಪ್ಸೆಟ್ ಮಾಡ್ಬಿಟ್ಟು ಫೈನಲ್ಗೆ ಎಂಟ್ರಿ ಕೊಟ್ಟು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಬಂತು ಅಂದರೆ ಹಿಂಗಿರುತ್ತೆ ಅಂತ ಯಾರ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ. ಬಟ್ ಗೊತ್ತಿತ್ತು ಫೇವ್ರೇಟ್ಸ್ ಇರೋದು ಸೌತ್ ಆಫ್ರಿಕಾನೇ ಮ್ಯಾಚ್ನ ಗೆಲ್ಲೋದಕ್ಕೆ ಅಂತ. ಬಟ್ ಅಪ್ಸೆಟ್ ಕೊಡಬಹುದು ಅನ್ನೋ ಒಂದು ಇದು ಕೂಡ ಇತ್ತು. ಅಫ್ಘಾನಿಸ್ತಾನ ಗೆದ್ರೆ ಆಶ್ಚರ್ಯ
ಆಶ್ಚರ್ಯ ಪಡೋದೇನಿಲ್ಲ ಅನ್ನೋ ಥರ ಒಂದು ಹೋಪ್ಸ್ನ ಹುಟ್ಟಾಕಿರಿ ಈ ಟೂರ್ನಮೆಂಟಲ್ಲಿ. ಬಟ್ ಆ ಹೋಪ್ಸ್ನ ಏನಕ್ಕಾರ ಕ್ವಾಲಿಫೈ ಆದ್ರೆ ಸೆಮಿಫೈನಲ್ಗೆ ಅನ್ನೋ ಥರ ಮಾಡಿಬಿಟ್ರು. ಯಾಕಂದರೆ ಸೆಮಿಫೈನಲ್ ಅಂದರೆ ಮಜಾ ಇರಬೇಕು ಗುರು. ಈ ಥರ ಒಂದು ಸೈಡ್ ಆಯಿತು ಅಂದರೆ ಸೆಮಿಫೈನಲ್ ಹಂಚ್ಕೊಳ್ಳಲ್ಲ, ಅದು ಯಾವುದೋ ಒಂದು ಅಸೋಸಿಯೇಟ್ ನೇಷನ್ ಮೇಲೆ ಆಡ್ದಂಗೆ ಇರುತ್ತೆ. ಅದು ಒಂಥರ ತೀರಾ ಒಂದು ಸೈಡ್ ಮ್ಯಾಚ್ ಈ ಥರ ಆಗೋಗ್ಬಿಡ್ತು ಅಂದರೆ ಇರಲಿ ಪರವಾಗಿಲ್ಲ. ಅಫ್ಘಾನಿಸ್ತಾನ ಕ್ರೆಡಿಟ್ ಕೊಡಬೇಕು, ಇಲ್ಲಿವರೆಗೂ ಬಂದು ಕ್ವಾಲಿಫೈ ಆಗಿಬಿಟ್ಟು ಏನು ಮಾಡ್ದಂಗೆ ಹೋದ್ರಲ್ಲ, ಇದಕ್ಕೆ ಕ್ರೆಡಿಟ್ ಕೊಡಬೇಕು. ಬಟ್ ಅಫ್ಘಾನಿಸ್ತಾನಿ ಟೀಮ್ ಈ ಟೂರ್ನಮೆಂಟಲ್ಲಿ ಏನು ಇಂಪ್ಯಾಕ್ಟ್ ಮಾಡಿದರೆ ಟೀಮ್ಗಳಿಗೆಲ್ಲ ಅಪ್ಸೈಟ್ ಮಾಡಲ್ಲ, ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಈ ಸೆಮಿಫೈನಲ್ ಆಡೋದಕ್ಕೆ ನಾನು ಕ್ರೆಡಿಟ್ ಅಂತೂ ಖಂಡಿತ ಕೊಡ್ತಾ ಇಲ್ಲ. ಸೌತ್ ಆಫ್ರಿಕಾ ಕ್ರೆಡಿಟ್ ಕೊಡಬೇಕು ಗುರು, ಮಸ್ತ್ ಟೀಮು. 8ಕ್ಕೆ 8 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಒಂದು ಮ್ಯಾಚ್ನ ಸೋಲ್ದಂಗೆ ಗೆದ್ದಿದ್ದಾರೆ. ಸೊ ಡಿಸರ್ವಿಂಗ್ ಟೀಮನ್ನೇ ಎಂಟ್ರಿ ಕೊಡೋದಕ್ಕೆ ಫೈನಲ್ಗೆ ಒಂದು ಟೀಮ್ ಎಂಟ್ರಿ ಕೊಟ್ಟಿದೆ. ನೋಡೋಣ ಇನ್ನೊಂದು ಟೀಮ್ ಯಾವ್ದು ಎಂಟ್ರಿ ಕೊಡುತ್ತೆ ಅಂತ ಇವತ್ತೇ ಗೊತ್ತಾಗುತ್ತೆ. ಸಿಗೋಣ ಮುಂದಿನ ನೋಡೋದಲ್ಲಿ. ಬಾ.